ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫಿಫಾ ವರ್ಲ್ಡ್ ಕಪ್ ಶುರುವಾಗಿದೆ. 48 ತಂಡಗಳು, 16 ನಗರಗಳು ಮತ್ತು 1 ಟ್ರೋಫಿ. ಆದರೆ ಆ ಮಹಾಕುಂಭದ ಅಸಲಿ ಜೀವಾಳ ಎಂದರೆ ಆ 4 ಸೂಪರ್ ಸ್ಟಾರ್ಗಳು. ಅವರು ಮೈದಾನದಲ್ಲಿ ಹೆಜ್ಜೆ ಇಟ್ಟರೆ ಇಡೀ ಪ್ರಪಂಚದ ಹೃದಯ ಬಡಿತವೇ ನಿಂತು ಹೋಗುತ್ತದೆ. ಹಾಗಾದರೆ ಯಾರು ಆ ದಿಗ್ಗಜರು? ಮೈದಾನದಲ್ಲಿ ಇವರ ಆಟ ಹೇಗೆ ನಡೆಯಲಿದೆ? ಇಲ್ಲಿದೆ ನೋಡಿ. ಸಮರ ಯಾರಿಗೆ ಒಲಿಯಲಿದೆ? ಫುಟ್ಬಾಲ್ ಸಾಮ್ರಾಜ್ಯ. ಮೈದಾನದಲ್ಲಿ 4 ಸೂಪರ್ ಸ್ಟಾರ್ಗಳ ಅಬ್ಬರದ ದರ್ಬಾರ್. ಎಸ್, ಕಳೆದ ಬಾರಿ ಫ್ರಾನ್ಸ್ ಫುಟ್ಬಾಲ್ ವರ್ಲ್ಡ್ ಕಪ್ ಗೆಲ್ಲದೇ ಇರಬಹುದು, ಆದರೆ ಫೈನಲ್ನಲ್ಲಿ ಹ್ಯಾಟ್ರಿಕ್ ಬಾರಿಸುವ ಮೂಲಕ ಎಂಬಾಪೆ ತಾವು ಫುಟ್ಬಾಲ್ನ ಹೊಸ ಚಕ್ರವರ್ತಿ ಎಂದು ಸಾಬೀತುಪಡಿಸಿದ್ರು. ಕಳೆದ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಅರ್ಜೆಂಟೀನಾ ಬೆವರಿದ್ದಂತೂ ಸುಳ್ಳಲ್ಲ. ನಾಯಕ ಕಿಲಿಯನ್ ಎಂಬಾಪೆ ಕೇವಲ 27ನೇ ವಯಸ್ಸಿನಲ್ಲೇ ಎಂಬಾಪೆ ಹೆಸರಿನಲ್ಲಿ ವರ್ಲ್ಡ್ ಕಪ್ನಲ್ಲಿ 12 ಗೋಲುಗಳು ದಾಖಲಾಗಿವೆ. 2018ರಲ್ಲಿ ಚಾಂಪಿಯನ್ ಆಗಿ ಮತ್ತು 2022ರಲ್ಲಿ ರನ್ನರ್ ಅಪ್ ಆದ ನಂತರ ಈ ಬಾರಿ ಫ್ರಾನ್ಸ್ ಮತ್ತೆ ನಂಬರ್ 1 ಮಾಡುವ ಉದ್ದೇಶದಿಂದ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಮೈದಾನಗಳಲ್ಲಿ ಅಬ್ಬರಿಸಲು ಇಳಿದಿದ್ದಾರೆ. ಇನ್ನೊಂದೆಡೆ ಫುಟ್ಬಾಲ್ನ ದೇವರು ಎಂದೇ ಕರೆಯಲ್ಪಡುವ ಲಿಯೋನೆಲ್ ಮೆಸ್ಸಿ. ಸುಮಾರು 39 ವರ್ಷ ವಯಸ್ಸಿನ ಮೆಸ್ಸಿ ತಮ್ಮ ವೃತ್ತಿ ಜೀವನದ ಅಂತಿಮ ಹಂತದಲ್ಲಿದ್ದಾರೆ. ಅಮೆರಿಕದ ಅಭಿಮಾನಿಗಳು ಅವರನ್ನ ಲೈವ್ ಆಗಿ ನೋಡಲು ಹುಚ್ಚೆದ್ದು ಕಾಯುತ್ತಿದ್ದಾರೆ ಮತ್ತು ಮೆಸ್ಸಿಯ ಗುರಿ ಅರ್ಜೆಂಟೀನಾದ ಕಿರೀಟವನ್ನ ಉಳಿಸಿಕೊಳ್ಳುವುದು. ಆದರೆ ಮೆಸ್ಸಿ ಇತಿಹಾಸವನ್ನ ಮರುಸೃಷ್ಟಿಸ್ತಾರ? ಮೆಸ್ಸಿ ತಮ್ಮ ದಾಖಲೆಯ 6ನೇ ವಿಶ್ವಕಪ್ನಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತು ಅತಿ ಹೆಚ್ಚು ವರ್ಲ್ಡ್ ಕಪ್ ಪಂದ್ಯಗಳನ್ನ ಆಡಿದ ದಾಖಲೆಯು ಅವರ ಹೆಸರಿನಲ್ಲಿದೆ. ಮೆಸ್ಸಿ ಇದುವರೆಗೆ ವರ್ಲ್ಡ್ ಕಪ್ನ 26 ಪಂದ್ಯಗಳಲ್ಲಿ ಒಟ್ಟು 13 ಗೋಲುಗಳನ್ನ ಗಳಿಸಿದ್ದಾರೆ. ಇದರೊಂದಿಗೆ ಅವರು ಈ ಟೂರ್ನಿಯಲ್ಲಿ ಅರ್ಜೆಂಟೀನಾ ಪರ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇತಿಹಾಸ ಸೃಷ್ಟಿಸುವ ಈ ಓಟದಲ್ಲಿ ಪೋರ್ಚುಗಲ್ನ ವರ್ಚಸ್ವಿ ಫಾರ್ವರ್ಡ್ ಕ್ರಿಸ್ಟಿಯಾನೋ ರೊನಾಲ್ಡೋ ಹೇಗೆ ಹಿಂದೆ ಉಳಿಯಲು ಸಾಧ್ಯ? 41 ವರ್ಷ ರೊನಾಲ್ಡೋ ಅವರಿಗೂ ಇದು 6ನೇ ಮತ್ತು ಕೊನೆಯ ವರ್ಲ್ಡ್ ಕಪ್ ಎಂದು ಹೇಳಲಾಗ್ತಾ ಇದೆ. ತಮ್ಮ ವೃತ್ತಿ ಜೀವನದಲ್ಲಿ 1000 ಗೋಲುಗಳ ಮ್ಯಾಜಿಕ್ ಅಂಕಿಯ ಅಂಚಿಗೆ ತಲುಪಿರುವ ರೊನಾಲ್ಡೋ ಕ್ಯಾಬಿನೆಟ್ನಲ್ಲಿ ಕೇವಲ 1 ವರ್ಲ್ಡ್ ಕಪ್ ಟ್ರೋಫಿಯ ಕೊರತೆಯಿದೆ. ಅದನ್ನು ತಮ್ಮದಾಗಿಸಿಕೊಳ್ಳಲು ಅವರು ತಮ್ಮ ಸಂಪೂರ್ಣ ಶಕ್ತಿಯನ್ನ ದಾರಿಗೆರೆದಿದ್ದಾರೆ. ಕೊನೆಯದಾಗಿ ಸಾಂಬಾ ಫುಟ್ಬಾಲ್ ಮಾಂತ್ರಿಕ ನೇಮಾರ್ ಜೂನಿಯರ್ ವಿಚಾರಕ್ಕೆ ಬಂದ್ರೆ, ಬ್ರೆಜಿಲ್ ಅನ್ನು 6ನೇ ಬಾರಿ ವರ್ಲ್ಡ್ ಚಾಂಪಿಯನ್ ಮಾಡಲು ಜವಾಬ್ದಾರಿ ಈ 34 ವರ್ಷದ ಸ್ಟಾರ್ ಮೇಲಿದೆ. ಗಾಯದಿಂದ ಚೇತರಿಸಿಕೊಂಡು ಮರಳಿರುವ ನೇಮರ್ಗೆ ಬ್ರೆಜಿಲಿಯನ್ನ ಕೋಟ್ಯಂತರ ಅಭಿಮಾನಿಗಳಿಗೆ ಸಂಭ್ರಮದ ಉಡುಗೊರೆ ನೀಡಲು ಇರುವ ಕೊನೆಯ ಮತ್ತು ಅತ್ಯಂತ ಸುವರ್ಣ ಅವಕಾಶ ಇದಾಗಿದೆ. ಇದೊಂದು ಟೂರ್ನಿ ಮಾತ್ರವಲ್ಲ, ಮೆಸ್ಸಿ ಮತ್ತು ರೊನಾಲ್ಡೋ ಅವರಂತಹ ದಿಗ್ಗಜರ ಲಾಸ್ಟ್ ಡಾನ್ಸ್ ಅಂದ್ರೆ ಕೊನೆಯ ವರ್ಲ್ಡ್ ಕಪ್ ಆಗಿರಬಹುದು. ಆದರೆ ಎಂಬಾಪೆಗೆ ತಮ್ಮ ಆಳ್ವಿಕೆಯನ್ನ ಶಾಶ್ವತವಾಗಿ ಸ್ಥಾಪಿಸುವ ವೇದಿಕೆ ಇದಾಗಿದೆ. ಹೀಗಿರುವಾಗ ಫುಟ್ಬಾಲ್ನ ಹೊಸ ದಿಗ್ಗಜ ಯಾರಾಗುತ್ತಾರೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.